ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು. ಆಮೇಲೆ ಟೈಮ್ ಇಲ್ಲ ಇವಾಗ ಓದ್ಕೊಳ್ಳೋ ಟೈಮಲ್ಲಿ ಸರ್ಚ್ ಮಾಡೋ ಅಂಥದ್ದು. ಸೊ ಯಾವ ಡಿಸ್ಟ್ರಿಕ್ಕಿಗೆ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಪೋಸ್ಟ್ ಇದೆ, ಸೋಷಿಯಲ್ ಸ್ಟಡೀಸ್ ಎಷ್ಟಿದೆ, ಆಮೇಲೆ ನಾನ್ ಹೆಚ್ ಕೆಗೆ ಎಷ್ಟಿದೆ, ಹೆಚ್ ಕೆಗೆ ಎಷ್ಟು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಗೊಂದಲಗಳಿದ್ವು. ಸೊ ಈ ವಿಡಿಯೋದಲ್ಲಿ 31 ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ, ಸೋಷಿಯಲ್ ಸ್ಟಡೀಸ್ ಎಷ್ಟಿದೆ, ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಎಷ್ಟಿದೆ, ಸೈನ್ಸ್ ಎಷ್ಟಿದೆ, ಹಿಂದಿ ಎಷ್ಟು ಕೊಟ್ಟಿದ್ದಾರೆ, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇವಾಗ ಫಸ್ಟು ಜಿಲ್ಲೆ ಯಾವುದು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನಾನು ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ನಾನಿಲ್ಲಿ ಮಾತಾಡ್ತಾ ಇರೋದು GPSTR, ಓಕೆ, ಗ್ರಾಜುಯೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, GPSTR. ಸೊ ಇಲ್ಲಿ GPSTR ನಾನ್ ಹೆಚ್ ಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ನಾನ್ ಹೆಚ್ ಕೆ ಅಂದರೆ 92%. ಸೊ ಇದರಲ್ಲಿ 8% ಹೆಚ್ ಕೆದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಅಪ್ಲೈ ಮಾಡ್ಬೋದು, ಕಾಂಪೀಟ್ ಮಾಡ್ಬೋದು ಈ ಕಡೆಗೆ. ಸೊ ಫಸ್ಟು ನಾನು ನಾನ್ ಹೆಚ್ ಕೆ ಬಗ್ಗೆ ಹೇಳ್ಬಿಡ್ತೀನಿ. ಓಕೆ, ಸೊ 6ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ ಕನ್ನಡ ಭಾಷಾ ಶಿಕ್ಷಕರಿಗೆ ಎಷ್ಟು ಕೊಟ್ಟಿದ್ದಾರೆ? 45 ಪೋಸ್ಟಿಂಗ್ ಇದೆ. ಇದು ಎಲ್ಲಿ ಯಾವ ಜಿಲ್ಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು? ಬೆಂಗಳೂರು ಉತ್ತರ ಜಿಲ್ಲೆ. ಓಕೆ, ಅದಾದಮೇಲೆ ಇಂಗ್ಲೀಷ್ ಟೀಚರ್ಸ್ ಎಷ್ಟು ಕೊಟ್ಟಿದ್ದಾರೆ? 117 ಕೊಟ್ಟಿದ್ದಾರೆ. ಅದಾದಮೇಲೆ ಗಣಿತ ಮತ್ತು ವಿಜ್ಞಾನ 6ರಿಂದ 8ನೇ ತರಗತಿ 40 ಪೋಸ್ಟಿಂಗ್ಸ್ ಇದೆ. ಜೀವ ವಿಜ್ಞಾನ ಟೀಚರ್ಸು 57 ಇದೆ. ಸಮಾಜ ವಿಜ್ಞಾನ ಟೀಚರ್ಸು 37 ಇದೆ. ಸೊ CST ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸು 5 ಕೊಟ್ಟಿದ್ದಾರೆ. ಸೊ ಟೋಟಲ್ 300 ಇದೆ. ಆಯಿತಾ? ಸೊ ಸೋಷಿಯಲ್ ಸ್ಟಡೀಸು 37 ಕೊಟ್ಟಿದ್ದಾರೆ, ಜೀವ ವಿಜ್ಞಾನ 57 ಕೊಟ್ಟಿದ್ದಾರೆ, ಆಮೇಲೆ 40 ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕೊಟ್ಟಿದ್ದಾರೆ. ಇಂಗ್ಲೀಷು ಹೈಯೆಸ್ಟ್ ಇದೆ ನೋಡಿ, 117 ಕೊಟ್ಟಿದ್ದಾರೆ ಇಂಗ್ಲೀಷು. ಸೊ ಇದು ಬಂದುಬಿಟ್ಟು ಬೆಂಗಳೂರು ಉತ್ತರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ನೋಡೋಣ, ಬೆಂಗಳೂರು ಉತ್ತರ ಜಿಲ್ಲೆ ಇದು ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ. ಓಕೆ, ಸೊ 8% ಅಂತ ಏನು ಹೇಳಿದೆ ಅಲ್ವಾ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ 4 ಕೊಟ್ಟಿದ್ದಾರೆ, ಆ್ಯಂಡ್ ಇದು ಇಂಗ್ಲೀಷು 10 ಕೊಟ್ಟಿದ್ದಾರೆ. ಗಣಿತ ಮತ್ತು ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ ಗಣಿತ ಮತ್ತು ವಿಜ್ಞಾನ 3 ಕೊಟ್ಟಿದ್ದಾರೆ. ಓಕೆನಾ? ಆ್ಯಂಡ್ ದೆನ್ ಇಲ್ಲಿ ಜೀವ ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ 5 ಕೊಟ್ಟಿದ್ದಾರೆ. ಅದಾದಮೇಲೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮಕ್ಕೆ 3 ಕೊಟ್ಟಿದ್ದಾರೆ. CST ಬಂದ್ಬಿಟ್ಟು 1 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 26. ಇನ್ನು ಕಲ್ಯಾಣ ಕರ್ನಾಟಕದವರು ನಾನ್ ಹೆಚ್ ಕೆನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ 8% ಇದೆಯಲ್ಲ, ಸೊ ಅವರಿಗೆ 26 ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಯಾವ ಜಿಲ್ಲೆ? ಬೆಂಗಳೂರು ಕೇಂದ್ರ ಅಂದರೆ ಬೆಂಗಳೂರು ಸೆಂಟ್ರಲ್. ಸೊ ಬೆಂಗಳೂರು ಸೆಂಟ್ರಲ್ ಅಂತ ಬಂದಾಗ ಓವರ್ ಆಲ್ 472 ಕೊಟ್ಟಿದ್ದಾರೆ. ಆಯಿತಾ? ಸೊ 472ನಲ್ಲಿ ಕನ್ನಡ ಭಾಷೆಗೆ 55 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಭಾಷೆಗೆ, ಆಂಗ್ಲ ಭಾಷೆಗೆ 121 ಹುದ್ದೆಗಳನ್ನು ಮೀಸಲಿಟ್ಟಿರುವಂಥದ್ದು. ಹಾಗೆಯೇ ಗಣಿತ ಮತ್ತು ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ 50 ಪೋಸ್ಟಿಂಗ್ಸ್ ಇದೆ. ಹಾಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಬಂದಾಗ ಜೀವ ವಿಜ್ಞಾನ ಅದು ಕನ್ನಡ ಮೀಡಿಯಮು 85 ಪೋಸ್ಟಿಂಗ್ಸ್ ಇರೋವಂಥದ್ದು. ಇನ್ನು ಸಮಾಜ ವಿಜ್ಞಾನ ಕನ್ನಡ ಮೀಡಿಯಮ್ಮು 155 ಇದೆ. ಓಕೆ, ಸೊ CST ಬಂದುಬಿಟ್ಟು 6 ಪೋಸ್ಟಿಂಗ್ಸ್ನ ಕೊಟ್ಟಿದ್ದಾರೆ. ಸೊ CST ಬಂದುಬಿಟ್ಟು ಎಷ್ಟಿದೆ? 6 ಪೋಸ್ಟಿಂಗ್ಸ್ ಇದೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಟೋಟಲ್ ಆಗಿ 472. ಇದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? GPSTR ಬೆಂಗಳೂರು ಸೆಂಟ್ರಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಅದೇ ರೀತಿಯಾಗಿ ಬೆಂಗಳೂರು ಕೇಂದ್ರದಲ್ಲಿ 8%ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕ 371 8%ಗೆ, ಕನ್ನಡ ಭಾಷೆ 5, ಹಾಗೆಯೇ ಆಂಗ್ಲ ಭಾಷೆ 5 ಕೊಟ್ಟಿದ್ದಾರೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 5 ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮದವರಿಗೆ, ಜೀವ ವಿಜ್ಞಾನ 7 ಕೊಟ್ಟಿದ್ದಾರೆ, ಹಾಗೆಯೇ ಸಮಾಜ ವಿಜ್ಞಾನಕ್ಕೆ 14 ಕೊಟ್ಟಿದ್ದಾರೆ, CST 1 ಕೊಟ್ಟಿದ್ದಾರೆ, ಓವರ್ ಆಲ್ 42. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ 151 ಹುದ್ದೆಗಳನ್ನು ಕೊಟ್ಟಿರೋವಂಥದ್ದು. ಕನ್ನಡ ಭಾಷೆ 48, ಇಂಗ್ಲೀಷು 21, ಗಣಿತ ಮತ್ತು ವಿಜ್ಞಾನ 40 ಕೊಟ್ಟಿದ್ದಾರೆ. ಆಮೇಲೆ ಜೀವ ವಿಜ್ಞಾನ 6ರಿಂದ 8 ಎಷ್ಟು 13 ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ 25 ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸು 4 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 151. ಆಯಿತಾ? ಸೊ ನೆಕ್ಸ್ಟು ಚಿತ್ರದುರ್ಗ ಅಂತ ಬಂದಾಗ ಓವರ್ ಆಲ್ 167 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ನಡ ಭಾಷೆಗೆ 66 ಕೊಟ್ಟಿದ್ದಾರೆ, ಇಂಗ್ಲೀಷ್ ಭಾಷೆಗೆ 1 ಕೊಟ್ಟಿದ್ದಾರೆ, ಗಣಿತ ಮತ್ತು ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ 62 ಇದೆ, ಮ್ಯಾಥ್ಸು ಸೈನ್ಸು ಕನ್ನಡ ಮೀಡಿಯಂ ಟೀಚರ್ಸ್ಗೆ. ಆ್ಯಂಡ್ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 7 ಕೊಟ್ಟಿದ್ದಾರೆ. ಇನ್ನು ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ 25 ಕೊಟ್ಟಿದ್ದಾರೆ.
CST 6 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 167 ಆಯಿತು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ದಾವಣಗೆರೆ ಜಿಲ್ಲೆ. ಸೊ ದಾವಣಗೆರೆ ಅಂತ ಬಂದಾಗ 139 ಕೊಟ್ಟಿದ್ದಾರೆ ಆಯಿತಾ. ದಾವಣಗೆರೆಗೆ 139 ಕೊಟ್ಟಿದ್ದಾರೆ. ಕನ್ನಡಗೆ 32, ಇಂಗ್ಲೀಷ್ಗೆ 11, ಆಮೇಲೆ ಗಣಿತ ವಿಜ್ಞಾನ 61, ಜೀವ ವಿಜ್ಞಾನಕ್ಕೆ 4 ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ 6ರಿಂದ 8ನೇ ತರಗತಿ 25 ಇದೆ. ಗಣಕ ವಿಜ್ಞಾನ ಶಿಕ್ಷಕರು 6. ಸೊ ಟೋಟಲ್ ಆಗಿ 139 ಆಯಿತಾ. ಸೊ ನೆಕ್ಸ್ಟು ಇಲ್ಲಿ ಕೋಲಾರ ಜಿಲ್ಲೆ ಅಂತ ಬಂದಾಗ ಕೋಲಾರಕ್ಕೆ ಎಷ್ಟು ಕೊಟ್ಟಿದ್ದಾರೆ? 156 ಕೊಟ್ಟಿದ್ದಾರೆ. ಕೋಲಾರಗೆ 156 ಕೊಟ್ಟಿದ್ದಾರೆ. ಇನ್ನು ಕನ್ನಡ 60 ಇದೆ, ಇಂಗ್ಲೀಷು 10 ಇದೆ, ಗಣಿತ ಮತ್ತು ವಿಜ್ಞಾನ 60 ಕೊಟ್ಟಿದ್ದಾರೆ. ಆಮೇಲೆ ಜೀವ ವಿಜ್ಞಾನಕ್ಕೆ 4 ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನಕ್ಕೆ 16 ಇದೆ. CST ಅಂದರೆ ಕಂಪ್ಯೂಟರ್ ಸೈನ್ಸು 6 ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟು ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡೋಣ. 172 ಕೊಟ್ಟಿದ್ದಾರೆ ಶಿವಮೊಗ್ಗಗೆ. ಯಾವ್ಯಾವುದು? ಕನ್ನಡ 60 ಪೋಸ್ಟ್ಗಳು, ಹಾಗೆಯೇ ಆಂಗ್ಲ ಭಾಷೆ 8 ಇದೆ. ಅದರ ಜೊತೆಗೆ ಗಣಿತ ಮತ್ತು ವಿಜ್ಞಾನ 70 ಇದೆ. ಜೀವ ವಿಜ್ಞಾನ 6 ಕೊಟ್ಟಿದ್ದಾರೆ. ಆಮೇಲೆ ಸಮಾಜ ವಿಜ್ಞಾನ 21 ಇದೆ. ಕಂಪ್ಯೂಟರ್ ಸೈನ್ಸು 7 ಇದೆ. ಸೊ ಟೋಟಲ್ ಆಗಿ 171 ಪೋಸ್ಟಿಂಗ್ಸ್ನ ಕೊಟ್ಟಿರೋವಂಥದ್ದು. ಸರಿನಾ? ಸೊ ನಿಮ್ಮ ಜಿಲ್ಲೆ ಯಾವ್ಯಾವುದು ಅಂತ ನೀವು ನೋಡಿಕೊಂಡು ಎಲ್ಲಿ ಪೋಸ್ಟಿಂಗ್ಸ್ ಜಾಸ್ತಿ ಇದೆ, ಎಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಬೇಕು. ಸರಿನಾ? ನೆಕ್ಸ್ಟು ಇಲ್ಲಿ ಬಂದ್ಬಿಟ್ಟು ತುಮಕೂರು ಜಿಲ್ಲೆ. ಸೊ ತುಮಕೂರಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 167 ಕೊಟ್ಟಿದ್ದಾರೆ ಆಯಿತಾ. 167, ಎಸ್, 167ನಲ್ಲಿ ಕನ್ನಡ ಬಂದ್ಬಿಟ್ಟು 64 ಇದೆ. ಆ್ಯಂಡ್ ಆಂಗ್ಲ ಭಾಷೆ 3 ಇದೆ. ಗಣಿತ ಮತ್ತು ವಿಜ್ಞಾನ 61 ಕೊಟ್ಟಿದ್ದಾರೆ. ಜೀವಶಾಸ್ತ್ರ 8 ಇದೆ. ಸಮಾಜ 25 ಇದೆ. ಸೋಷಿಯಲ್ಲು, ಕಂಪ್ಯೂಟರು 6 ಇದೆ. ಸೊ ಟೋಟಲ್ ಆಗಿ 167 ಕೊಟ್ಟಿದ್ದಾರೆ. ಎಲ್ಲಿಗೆ? ತುಮಕೂರಿಗೆ ಆಯಿತಾ. ನೆಕ್ಸ್ಟು ಯಾವುದು? ಚಿಕ್ಕಬಳ್ಳಾಪುರ ಬಂದಾಗ ನಮಗೆ ಇಲ್ಲಿ 137 ಅಷ್ಟೇ ಕೊಟ್ಟಿದ್ದಾರೆ. ಸೊ ಕನ್ನಡ ಭಾಷೆ 52 ಇದೆ. ಆಮೇಲೆ ಇಂಗ್ಲೀಷು 6 ಇದೆ. ಗಣಿತ ಮತ್ತು ವಿಜ್ಞಾನ 53 ಕೊಟ್ಟಿದ್ದಾರೆ. ಜೊತೆಗೆ ಜೀವ ವಿಜ್ಞಾನ 2 ಪೋಸ್ಟಿಂಗ್ಸ್ ಇದೆ. ಸಮಾಜ ವಿಜ್ಞಾನ 18 ಕೊಟ್ಟಿದ್ದಾರೆ. CST 6 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 137 ಆಯಿತಾ. ನೆಕ್ಸ್ಟು ಇಲ್ಲಿ ಮಧುಗಿರಿ. ಸೊ ಮಧುಗಿರಿ ಅಂತ ಬಂದಾಗ ಇಲ್ಲಿ ಎಷ್ಟು? 101 ಅಷ್ಟೇ ಪೋಸ್ಟಿಂಗ್ಸ್ ಇರೋದು ಇಲ್ಲಿ ಮಧುಗಿರಿನಲ್ಲಿ. 43 ಕನ್ನಡ ಭಾಷೆ, ಇಂಗ್ಲೀಷ್ ಕೊಟ್ಟಿಲ್ಲ, ಇಲ್ಲಿ ಇಂಗ್ಲೀಷು ಕೊಟ್ಟಿಲ್ಲ, ಕನ್ನಡ ಮಾತ್ರ ಕೊಟ್ಟಿದ್ದಾರೆ. ಗಣಿತ ಮತ್ತು ವಿಜ್ಞಾನ 40 ಪೋಸ್ಟಿಂಗ್ಸ್ ಇದೆ. ಜೀವ ವಿಜ್ಞಾನ 5 ಇದೆ. ಸೋಷಿಯಲ್ ಸ್ಟಡೀಸು 9 ಕೊಟ್ಟಿದ್ದಾರೆ. ಮತ್ತು ಗಣಕ ವಿಜ್ಞಾನಕ್ಕೆ 4 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 101. ಓಕೆನಾ? ನೆಕ್ಸ್ಟು ಬಾಗಲಕೋಟೆ ಜಿಲ್ಲೆಗೆ ನೋಡೋದಾದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ 238 ಕೊಟ್ಟಿದ್ದಾರೆ ಆಯಿತಾ. 238, 238. ಅದರಲ್ಲಿ ಕನ್ನಡ 58 ಇದೆ. ಮತ್ತು ಆಂಗ್ಲ ಭಾಷೆ 14 ಕೊಟ್ಟಿದ್ದಾರೆ. ಗಣಿತ ಮತ್ತು ವಿಜ್ಞಾನ 62 ಇದೆ. ಜೀವ ವಿಜ್ಞಾನ 15 ಇದೆ. ಸಮಾಜ ವಿಜ್ಞಾನ ಶಿಕ್ಷಕರು 77 ಕೊಟ್ಟಿದ್ದಾರೆ. ಮತ್ತು CST ಕಂಪ್ಯೂಟರು 12 ಕೊಟ್ಟಿದ್ದಾರೆ. ಸೊ 238, 238 ಪೋಸ್ಟಿಂಗ್ಸು ಆಯಿತಾ. ನೆಕ್ಸ್ಟು ಬೆಳಗಾವಿ ಜಿಲ್ಲೆ. ಸೊ ಬೆಳಗಾವಿನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 240 ಪೋಸ್ಟಿಂಗ್ಸ್ ಇದೆ. CST 11 ಇದೆ. ಕಂಪ್ಯೂಟರ್ ಸೈನ್ಸ್ 11 ಇದೆ. ಕಂಪ್ಯೂಟರ್ ಸೈನ್ಸ್ ಟೀಚರ್ಸು. ಸೋಷಿಯಲ್ ಸ್ಟಡೀಸ್ 53 ಇದೆ. ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 33 ಇದೆ. ಆಮೇಲೆ ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಮು 74 ಇದೆ. ಆಂಗ್ಲ ಭಾಷೆ 4 ಇದೆ. ಕನ್ನಡ ಭಾಷೆ 65 ಇದೆ. ಸೊ ಓವರ್ ಆಲ್ 240. ಎಲ್ಲಿಗೆ? ಇದು ಬೆಳಗಾವಿಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ವಿಜಯಪುರ ಜಿಲ್ಲೆ ಅಂತ ಬಂದಾಗ 352 ಕೊಟ್ಟಿದ್ದಾರೆ. ಕನ್ನಡ ಭಾಷೆ 80 ಕೊಟ್ಟಿದ್ದಾರೆ. ಮತ್ತು ಆಂಗ್ಲ ಭಾಷೆ 7 ಇದೆ. ಗಣಿತ ಮತ್ತು ವಿಜ್ಞಾನ 74 ಇದೆ. ಜೀವ ವಿಜ್ಞಾನ 17 ಇದೆ. ಸಮಾಜ ವಿಜ್ಞಾನ 162 ಇದೆ ನೋಡಿ, 162 ವಿಜಯಪುರದಲ್ಲಿ. ನೆಕ್ಸ್ಟು CST ಬಂದುಬಿಟ್ಟು 12 ಕೊಟ್ಟಿದ್ದಾರೆ. ಓವರ್ ಆಲ್ ಬಂದುಬಿಟ್ಟು 352 ಆಯಿತಾ. ನೆಕ್ಸ್ಟು ಧಾರವಾಡದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 249 ಕೊಟ್ಟಿದ್ದಾರೆ. 249ಲ್ಲಿ ಕನ್ನಡ 47, ಹಾಗೆಯೇ ಆಂಗ್ಲ ಭಾಷೆ 13, ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಮ್ಗೆ 74, ಜೀವಶಾಸ್ತ್ರ ಕನ್ನಡ ಮೀಡಿಯಮ್ಗೆ 21, ಆಮೇಲೆ ಸಮಾಜ ಕನ್ನಡ ಮೀಡಿಯಮ್ಗೆ 85. ಸೊ ಗಣಕ ವಿಜ್ಞಾನ ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಸೊ 249 ಆಯಿತು ಆಯಿತಾ. ನೆಕ್ಸ್ಟ್ ಗದಗ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? 177 ಕೊಟ್ಟಿದ್ದಾರೆ. ಕನ್ನಡ ಭಾಷೆಗೆ ಕನ್ನಡ ಭಾಷೆಗೆ 52, ಆಂಗ್ಲ ಭಾಷೆ 2,
ಹಾಗೆಯೇ ಗಣಿತ 63 ಇದೆ, ಜೀವ ವಿಜ್ಞಾನ 12 ಇದೆ, ಸಮಾಜ ವಿಜ್ಞಾನ 40 ಇದೆ, ಹಾಗೆಯೇ ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಬಂದ್ಬಿಟ್ಟು 8 ಇದೆ. ಸೊ 177 ಗದಗ ಜಿಲ್ಲೆ ಆಯಿತು. ನೆಕ್ಸ್ಟು ಹಾವೇರಿ ಜಿಲ್ಲೆ. ಹಾವೇರಿಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 235 ಕೊಟ್ಟಿದ್ದಾರೆ ಹಾವೇರಿಗೆ, 235. ಸೊ ಇದರಲ್ಲಿ 8 ಗಣಕಯಂತ್ರ, ಆಮೇಲೆ ಸಮಾಜ ವಿಜ್ಞಾನಕ್ಕೆ 60 ಕೊಟ್ಟಿದ್ದಾರೆ. ಅದಾದಮೇಲೆ ಜೀವ ವಿಜ್ಞಾನ ಅಂತ ಬಂದಾಗ ಎಷ್ಟು 12 ಕೊಟ್ಟಿದ್ದಾರೆ. ಗಣಿತ ಮತ್ತು ವಿಜ್ಞಾನ 72 ಇದೆ. ಆಂಗ್ಲ ಭಾಷೆ 6 ಇದೆ, 77 ಬಂದ್ಬಿಟ್ಟು ಕನ್ನಡ ಇದೆ. ಓಕೆ, ಸೊ ಇದು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟು ಉತ್ತರ ಕನ್ನಡ ಕಾರವಾರ ಜಿಲ್ಲೆ. ಸೊ ಇಲ್ಲಿ ಬಂದ್ಬಿಟ್ಟು 126 ಟೋಟಲ್ ಕೊಟ್ಟಿದ್ದಾರೆ. ಕಂಪ್ಯೂಟರು 5 ಕೊಟ್ಟಿದ್ದಾರೆ, ಸಮಾಜ ವಿಜ್ಞಾನ 9 ಕೊಟ್ಟಿದ್ದಾರೆ, ಹಾಗೆಯೇ ಜೀವ ವಿಜ್ಞಾನ ಜಸ್ಟ್ ಒಂದೇ ಒಂದು ಪೋಸ್ಟ್ ಕೊಟ್ಟಿರೋದು. ಗಣಿತ ಮತ್ತು ವಿಜ್ಞಾನ 50 ಕೊಟ್ಟಿದ್ದಾರೆ, ಆಂಗ್ಲ ಭಾಷೆ 60 ಬಂದ್ಬಿಟ್ಟು ಕನ್ನಡ ಭಾಷೆ ಕೊಟ್ಟಿರೋದು. ಸೊ ಟೋಟಲ್ ಆಗಿ 126. ನೆಕ್ಸ್ಟು ಚಿಕ್ಕೋಡಿಗೆ ಎಷ್ಟು ಕೊಟ್ಟಿದ್ದಾರೆ? 222 ಕೊಟ್ಟಿದ್ದಾರೆ. ಈ 222ರಲ್ಲಿ ಕಂಪ್ಯೂಟರು 14, ಸಮಾಜ ವಿಜ್ಞಾನ 18, ಆಮೇಲೆ ಜೀವ ವಿಜ್ಞಾನ 15, ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಂ ಅವರಿಗೆ 86, ಆಂಗ್ಲ ಭಾಷೆ 3 ಇದೆ, ಅದರ ಜೊತೆಗೆ ಕನ್ನಡ ಭಾಷೆ 86 ಇದೆ. ಆಯಿತಾ? ಸೊ ನೆಕ್ಸ್ಟು ಯಾವುದು ನೋಡೋಣ. ಶಿರಸಿ ಶೈಕ್ಷಣಿಕ ಜಿಲ್ಲೆ, ಶಿರಸಿ ಉತ್ತರ ಕನ್ನಡ. ಸೊ ಇದು ಬಂದ್ಬಿಟ್ಟು 138, ಇದರಲ್ಲಿ ಕನ್ನಡ 49 ಇದೆ, ಇಂಗ್ಲೀಷು 10 ಇದೆ, ಗಣಿತ ಮತ್ತು ವಿಜ್ಞಾನ 54 ಇದೆ, ಜೀವ ವಿಜ್ಞಾನ 9 ಇದೆ, ಸಮಾಜ ವಿಜ್ಞಾನ 10 ಕೊಟ್ಟಿದ್ದಾರೆ, ಆ್ಯಂಡ್ CST ಬಂದ್ಬಿಟ್ಟು 6 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 138. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಟೋಟಲ್ ಆಗಿ 73. ಓಕೆ, ಸೊ ಟೋಟಲ್ ಆಗಿ 73 ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು 20% ಏನು ಬರೀತೀರಲ್ವಾ, ಕಲ್ಯಾಣ ಕರ್ನಾಟಕ ಉಳಿದ ಮೂಲ ವೃಂದದ RPC ಇದು ಹೇಳ್ತಾ ಇರೋದು. ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ CST 8 ಇದೆ, ಸಮಾಜ ವಿಜ್ಞಾನ 8 ಇದೆ, ಹಾಗೆಯೇ ಜೀವ ವಿಜ್ಞಾನ 8 ಇದೆ, ಗಣಿತ ಮತ್ತು ವಿಜ್ಞಾನ 29 ಇದೆ, ಇಂಗ್ಲೀಷು 4, ಹಾಗೆಯೇ ಕನ್ನಡ 16. ಓಕೆ, ನೆಕ್ಸ್ಟು ಬಳ್ಳಾರಿ ಜಿಲ್ಲೆಯ 80% ಅಂದರೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ನಿಮಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 303 ಕೊಟ್ಟಿದ್ದಾರೆ ನೋಡಿ, 303. ಅದರಲ್ಲಿ ಕನ್ನಡ 66 ಇದೆ, ಇಂಗ್ಲೀಷು 17 ಇದೆ, ಗಣಿತ ಮತ್ತು ವಿಜ್ಞಾನ 120, ಜೀವ ವಿಜ್ಞಾನ 33, ಸೋಷಿಯಲ್ ಸ್ಟಡೀಸು 33, ಕಂಪ್ಯೂಟರು ಹೈಯೆಸ್ಟು 34. ಕಂಪೇರ್ ಟು ಸೋಷಿಯಲ್ ಮತ್ತು ಬಯಾಲಜಿ, ಜೀವ ವಿಜ್ಞಾನ ಶಿಕ್ಷಕರಿಗೆ ಕಂಪೇರ್ ಮಾಡಿದ್ರೆ ಒಂದು ಪೋಸ್ಟ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಬಿಡಿ, 303 ಆಯಿತು. ಓಕೆ, ಆ್ಯಂಡ್ ನೆಕ್ಸ್ಟು ಬೀದರ್ ಜಿಲ್ಲೆ. ಸೊ ಇದು ಬಂದ್ಬಿಟ್ಟು RPC ಹೇಳ್ತಾ ಇರೋದು ಬೀದರ್ ಜಿಲ್ಲೆಗೆ ಎಷ್ಟು 39, ಕನ್ನಡ 6, ಇಂಗ್ಲೀಷು 3, ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಮ್ಗೆ 20, ಆಮೇಲೆ ಜೀವ ವಿಜ್ಞಾನ ಕನ್ನಡ ಮೀಡಿಯಮ್ 2, ಸಮಾಜ ವಿಜ್ಞಾನ ಕನ್ನಡ ಮೀಡಿಯಂ 4, ಗಣಕಯಂತ್ರ ಅಂದರೆ ಕಂಪ್ಯೂಟರು 4, ಓವರಾಲ್ 39. ಓಕೆ, ಸೊ ನೆಕ್ಸ್ಟು ಬೀದರ್ ಜಿಲ್ಲೆ. ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ 80% ಏನು ನಿಮಗಿದ್ದಲ್ಲ, ಕಲ್ಯಾಣ ಕರ್ನಾಟಕದವರಿಗೆ 171 ಇದೆ. ಇದು ಬಂದ್ಬಿಟ್ಟು ಕನ್ನಡ ಭಾಷೆ 25 ಇದೆ, ಆಂಗ್ಲ ಭಾಷೆ 14 ಇದೆ, ಗಣಿತ ಮತ್ತು ವಿಜ್ಞಾನ ಕನ್ನಡ ಮಾಧ್ಯಮ 84 ಇದೆ, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 12 ಇದೆ, ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ 16 ಇದೆ, CST ಅಂದರೆ ಕಂಪ್ಯೂಟರ್ ಸೈನ್ಸು 20 ಇದೆ, ಓವರಾಲ್ 171. ನೆಕ್ಸ್ಟು ಕಲಬುರ್ಗಿ ಅಂತ ಬಂದಾಗ 98 ಇದೆ. ಇದು ಬಂದ್ಬಿಟ್ಟು 20% ನಾನ್ HK ಅವರು ಅಲ್ಲಿ ಹಾಕ್ಬೋದು ಅಂತ ಹೇಳಿ ಒಂದು ರೂಲ್ಸ್ ಇದೆ ಅಲ್ಲ, ಸೊ ಅದರದ್ದು 21 ಕನ್ನಡ, 8 ಇಂಗ್ಲೀಷು, ಗಣಿತ ವಿಜ್ಞಾನ 41 ಕನ್ನಡ ಮೀಡಿಯಮು, ಆಮೇಲೆ ಕನ್ನಡ ಮಾಧ್ಯಮದವರಿಗೆ ಜೀವ ವಿಜ್ಞಾನ 11 ಕೊಟ್ಟಿದ್ದಾರೆ, ಸೋಷಿಯಲ್ ಸ್ಟಡೀಸು 6 ಇದೆ, ಹಾಗೆಯೇ CST ಕಂಪ್ಯೂಟರ್ ಸೈನ್ಸು 11 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 98. ಆಯಿತಾ? ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ 404 ಕೊಟ್ಟಿದ್ದಾರೆ, 404. ಕನ್ನಡ ಬಂದು 88, ಇಂಗ್ಲೀಷು 32, ಗಣಿತ ಮತ್ತು ವಿಜ್ಞಾನ 167, ಜೀವ ವಿಜ್ಞಾನ ಕನ್ನಡ ಮೀಡಿಯಂ ಅವ್ರಿಗೆ 44, ಸೋಷಿಯಲ್ ಸ್ಟಡೀಸು 26, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು 47 ಅಂದರೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸು 47. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ 135 ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆನಲ್ಲಿ 20% ಏನು ಅಪ್ಲೈ ಮಾಡ್ತೀರಾ ಅಲ್ವಾ ಅವರಿಗೆ. ಕನ್ನಡ 41, ಇಂಗ್ಲೀಷು 6, ಗಣಿತ ವಿಜ್ಞಾನ 37, ಜೀವ ವಿಜ್ಞಾನ ಕನ್ನಡ ಮೀಡಿಯಂ ಅವರಿಗೆ 12, ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ 27 ಇದೆ, ಆಮೇಲೆ ಕಂಪ್ಯೂಟರ್ ಸೈನ್ಸು 12 ಇದೆ. ಸೊ ಟೋಟಲ್ ಆಗಿ 135. ಓಕೆ,
ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೊಪ್ಪಳ ಜಿಲ್ಲೆಗೇ 80% ಏನು ಯಾವುದಿದು ಕಲ್ಯಾಣ ಕರ್ನಾಟಕಕ್ಕೆ 80% ಏನಿದೆ ಅವರಿಗೆ 547 ಇದೆ. ಈ 547ಅಲ್ಲಿ 164 ಕನ್ನಡ, 24 ಇಂಗ್ಲೀಷು, 151 ಗಣಿತ ಮತ್ತು ವಿಜ್ಞಾನ, 50 ಜೀವವಿಜ್ಞಾನ, 110 ಸೋಷಿಯಲ್ ಸ್ಟಡೀಸು, 48 ಕಂಪ್ಯೂಟರ್ ಟೀಚರ್ಸು. ಆಯಿತಾ. ನೆಕ್ಸ್ಟು ಯಾದಗಿರಿ ಜಿಲ್ಲೆ. ಸೊ ಯಾದಗಿರಿ ಜಿಲ್ಲೆಯಲ್ಲಿ 20% ಏನು ಅಪ್ಲೈ ಮಾಡ್ತಿರಲ್ಲ ನಾನ್ ಹೆಚ್ಕೆದವರು 97 ಇದೆ. ಕನ್ನಡ ಲ್ಯಾಂಗ್ವೇಜು 31, ಇಂಗ್ಲೀಷು 6, ಮತ್ತು ಸೈನ್ಸು ಮ್ಯಾಥ್ಸು 31 ಇದೆ. ಜೀವವಿಜ್ಞಾನ 14 ಇದೆ. ಸೋಷಿಯಲ್ ಸ್ಟಡೀಸು 9 ಇದೆ. ಆಮೇಲೆ CST ಬಂದುಬಿಟ್ಟು 6 ಇದೆ. ಸೊ ಟೋಟಲ್ ಆಗಿ ಎಷ್ಟು 97. ಆಯಿತಾ. ಅದಾದಮೇಲೆ ಯಾದಗಿರಿ ಜಿಲ್ಲೆ 80% ಏನಿದೆ ಕಲ್ಯಾಣ ಕರ್ನಾಟಕ ಅವರಿಗೆ 402 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಸೈನ್ಸು 28, ಸೋಷಿಯಲ್ ಸ್ಟಡೀಸ್ ಕನ್ನಡ ಮೀಡಿಯಂ 37, ಆಮೇಲೆ ಜೀವವಿಜ್ಞಾನ ಕನ್ನಡ ಮಾಧ್ಯಮ ಬ್ಯಾಕ್ಲಾಗ್ 32 ಬ್ಯಾಕ್ಲಾಗು ಪ್ಲಸ್ 20 ಹೊಸ ಹುದ್ದೆಗಳು. ಆಯಿತಾ. ಎಷ್ಟಾಯಿತು 57 ಆಯಿತು. ಇವಾಗ ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಂ ಅವ್ರಿಗೆ 123 ಬ್ಯಾಕ್ಲಾಗು ಪ್ಲಸ್ 5 ಹೊಸ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಆಂಗ್ಲ ಭಾಷೆ 28 ಇದೆ. ಕನ್ನಡ ಭಾಷೆ 124 ಇದೆ. ಆಯಿತಾ. ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ವಿಜಯನಗರ ಹೊಸಪೇಟೆ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ RPC 20%, ಉಳಿಕೆ ಮೂಲ ವೃಂದಕ್ಕೆ 60 ಇದೆ. ಕನ್ನಡ ಭಾಷೆ 9, ಆಂಗ್ಲ ಭಾಷೆ 3 ಇದೆ. ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಂ ಅವ್ರಿಗೆ 33 ಇದೆ. ಜೀವವಿಜ್ಞಾನ 6 ಇದೆ. ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದವರಿಗೆ 5 ಕೊಟ್ಟಿದ್ದಾರೆ. ಮತ್ತು CST 4 ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 60 ಇದೆ. ಓಕೆ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಚಾಮರಾಜನಗರ ಜಿಲ್ಲೆ. ಸೊ ಚಾಮರಾಜನಗರ ಜಿಲ್ಲೆಯಲ್ಲಿ 113 ಇದೆ. ಕನ್ನಡ ಭಾಷೆ 50, ಇಂಗ್ಲೀಷ್ ಕೊಟ್ಟಿಲ್ಲ. 45 ಗಣಿತ ಮತ್ತು ವಿಜ್ಞಾನ ಕೊಟ್ಟಿದ್ದಾರೆ. ಜೀವವಿಜ್ಞಾನ 3 ಕೊಟ್ಟಿದ್ದಾರೆ. ಸೋಷಿಯಲ್ ಸ್ಟಡೀಸು 10 ಕೊಟ್ಟಿದ್ದಾರೆ. ಹಾಗೆಯೇ CST ಬಂದುಬಿಟ್ಟು 5 ಕೊಟ್ಟಿದ್ದಾರೆ. ಓವರಾಲ್ 113 ಆಯಿತು ಚಾಮರಾಜನಗರಗೆ. ಆಯಿತಾ. ಸೊ ನೆಕ್ಸ್ಟು ನೋಡಿ ಇಲ್ಲಿ ಕಲ್ಯಾಣ ಕರ್ನಾಟಕೇತರ ಅಂದರೆ ನಾನ್ HKಗೆ ಯಾವ ಜಿಲ್ಲೆ ಇದು ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಿಗೆ 166 ಕೊಟ್ಟಿದ್ದಾರೆ. ಕನ್ನಡ 73, ಇಂಗ್ಲೀಷು 5, ಗಣಿತ ಮತ್ತು ವಿಜ್ಞಾನ 64, ಜೀವವಿಜ್ಞಾನ 2, ಸೋಷಿಯಲ್ ಸ್ಟಡೀಸ್ 14, ಹಾಗೆಯೇ CST 8. ಓಕೆ. ನೆಕ್ಸ್ಟ್ ಯಾವ ಸ್ಟೇಟು ಯಾವ ಡಿಸ್ಟಿಕ್ಕು ದಕ್ಷಿಣ ಕನ್ನಡ ಜಿಲ್ಲೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 233 ಇದೆ. ಏನು ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ಟು 7, ಸೋಷಿಯಲ್ ಸ್ಟಡೀಸ್ ಬಂದುಬಿಟ್ಟು 34, ಜೀವವಿಜ್ಞಾನ 21, ಗಣಿತ ಮತ್ತು ವಿಜ್ಞಾನ 71, ಇಂಗ್ಲೀಷು 16, ಕನ್ನಡ 84. ಸೊ 233 ಆಯಿತು. ಆಯಿತಾ. ನೆಕ್ಸ್ಟು ಹಾಸನದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 193. ಅದರಲ್ಲಿ ಕನ್ನಡ 83, ಇಂಗ್ಲೀಷು 2, ಗಣಿತ ಮತ್ತು ವಿಜ್ಞಾನ 80, ಅದಾದಮೇಲೆ ಜೀವವಿಜ್ಞಾನಕ್ಕೆ 6 ಕೊಟ್ಟಿದ್ದಾರೆ. ಸೋಷಿಯಲ್ ಸ್ಟಡೀಸು 14 ಕೊಟ್ಟಿದ್ದಾರೆ. ಮತ್ತು CST ಅಂದರೆ ಕಂಪ್ಯೂಟರ್ ಬಂದುಬಿಟ್ಟು 8 ಕೊಟ್ಟಿದ್ದಾರೆ. ಓವರಾಲ್ ಆಗಿ 193 ಆಯಿತು. ಸೊ ನೆಕ್ಸ್ಟು ಕೊಡಗು ಜಿಲ್ಲೆಯಲ್ಲಿ ತೀರಾ ಕಡಿಮೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. 76 ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಭಾಷೆ ಕೊಟ್ಟಿದ್ದಾರೆ 36, ಇಂಗ್ಲೀಷ್ಗೆ ಕೊಟ್ಟಿಲ್ಲ. ಆಮೇಲೆ ಜೀವವಿಜ್ಞಾನ ಕೊಟ್ಟಿಲ್ಲ. ಗಣಿತ ಮತ್ತು ವಿಜ್ಞಾನ ಕೊಟ್ಟಿದ್ದಾರೆ 30, ಸೋಷಿಯಲ್ ಸ್ಟಡೀಸ್ ಕೊಟ್ಟಿದ್ದಾರೆ 7, ಹಾಗೆಯೇ CST ಕಂಪ್ಯೂಟರಿಗೆ 3 ವೇಕೆನ್ಸೀಸ್ ಇದೆ 76. ಆಯಿತಾ. ಇದು ಯಾವುದಂದರೆ ಕಲ್ಯಾಣ ಕರ್ನಾಟಕೇತರ ನಾನ್ HKದವ್ರಿಗೇ. ಓಕೆ. ನೆಕ್ಸ್ಟು ಮಂಡ್ಯದಲ್ಲಿ ಬಂದುಬಿಟ್ಟು 187, ಕನ್ನಡ 84 ಇದೆ. ಹಾಗೆಯೇ ಯಾವುದಿದು ಆಂಗ್ಲ ಭಾಷೆ ಒಂದೇ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಗಣಿತ ಮತ್ತು ವಿಜ್ಞಾನ 78, ಜೀವವಿಜ್ಞಾನ 5 ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ 11, ಕಂಪ್ಯೂಟರು 8. ಓವರಾಲ್ ಆಗಿ ಎಷ್ಟಾಯಿತು 187 ಆಯಿತು. ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮೈಸೂರು ಜಿಲ್ಲೆ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಮೈಸೂರು ಡಿಸ್ಟಿಕ್ದು ಹಾಕಿ ಅದರದ್ದು ಲಿಂಕ್ ಕೊಡಿ ಅಥವಾ PDF ಕೊಡಿ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಕನ್ನಡ ಭಾಷೆಗೆ 70 ಕನ್ನಡ ಲ್ಯಾಂಗ್ವೇಜು, ಇಂಗ್ಲೀಷು 3 ಕೊಟ್ಟಿದ್ದಾರೆ. ಮ್ಯಾಥ್ಸು ಸೈನ್ಸು 85, ಮ್ಯಾಥ್ಸು ಸೈನ್ಸ್ಗೆ ಜಾಸ್ತಿ ಕೊಟ್ಟಿದ್ದಾರೆ GPSTRನಲ್ಲಿ. ಸೊ ಜೀವವಿಜ್ಞಾನ ಅಂತ ಬಂದಾಗ 5 ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ ಅಂತ ಬಂದಾಗ 15 ಕೊಟ್ಟಿದ್ದಾರೆ. ಮತ್ತು CST ಅಂತ ಬಂದಾಗ 9 ಕೊಟ್ಟಿದ್ದಾರೆ. 189. ಓಕೆ. ನೆಕ್ಸ್ಟು ಯಾವ ಜಿಲ್ಲೆ ನೋಡೋಣ. ಉಡುಪಿ ಜಿಲ್ಲೆ. ಉಡುಪಿನಲ್ಲಿ ಓವರಾಲ್ ಆಗಿ 191, ಅದರಲ್ಲಿ ಇಂಗ್ಲೀಷು 60, ಕನ್ನಡ 60, ಇಂಗ್ಲೀಷ್ 23 ಇದೆ. ಗಣಿತ ಮತ್ತು ವಿಜ್ಞಾನ 50 ಇದೆ. ಜೀವವಿಜ್ಞಾನ 21 ಇದೆ. ಸೋಷಿಯಲ್ ಸ್ಟಡೀಸ್ 32 ಇದೆ. ಹಾಗೆಯೇ CST ಬಂದುಬಿಟ್ಟು 5 ಕೊಟ್ಟಿದ್ದಾರೆ. ಓಕೆ, 5 CST. ನೆಕ್ಸ್ಟು ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆ.
ಎಷ್ಟು ಕೊಟ್ಟಿದ್ದಾರೆ ಅಂದರೆ 117. ಅದರಲ್ಲಿ ಕಂಪ್ಯೂಟರು 4, ಸಮಾಜ ವಿಜ್ಞಾನ 18, ಜೀವ ವಿಜ್ಞಾನ 5, ಗಣಿತ ಮತ್ತು ವಿಜ್ಞಾನ 40, ಆಂಗ್ಲ ಭಾಷೆ 2, ಕನ್ನಡ ಭಾಷೆ 48 ಕೊಟ್ಟಿದ್ದಾರೆ ಇಲ್ಲಿ ರಾಮನಗರದಲ್ಲಿ. ಓಕೆ, ಅದನ್ನೇ ಇವಾಗ ಬೆಂಗಳೂರು ದಕ್ಷಿಣ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ರಾಯಚೂರಿಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಇದು 184 ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ಉಳಿದ ಮೂಲ ವೃಂದ ಆಯಿತಾ. ಸೊ ನಮಗೆ ನಾನ್ HKದವರು HKಗೆ ಕಾಂಪೀಟ್ ಮಾಡೋದಕ್ಕೆ 20% ಇದೆಯಲ್ಲ, ಅವ್ರಿಗೆ ಕನ್ನಡ 44, ಇಂಗ್ಲೀಷು 11, ಗಣಿತ ಮತ್ತು ವಿಜ್ಞಾನ ಕನ್ನಡ ಮೀಡಿಯಮ್ ಅವ್ರಿಗೆ 87 ಇದೆ, ಜೀವ ವಿಜ್ಞಾನ ಕನ್ನಡ ಮೀಡಿಯಮ್ ಅವ್ರಿಗೆ 18 ಇದೆ, ಆಮೇಲೆ ಸೋಷಿಯಲ್ ಸ್ಟಡೀಸು 13, ಕಂಪ್ಯೂಟರ್ ಸೈನ್ಸ್ ಬಂದುಬಿಟ್ಟು 11 ಇದೆ ಆಯಿತಾ. ಸೊ ನೆಕ್ಸ್ಟು ಬಂದುಬಿಟ್ಟು ರಾಯಚೂರು ಅಂತ ಬಂದಾಗ ನಿಮಗೆ ಎಷ್ಟು ಪೋಸ್ಟ್ ಇದೆ ಅಂತ 763, 763 ಹುದ್ದೆಗಳು. ಸೊ ಇಲ್ಲಿ ಕನ್ನಡ 189, ಆಮೇಲೆ ಇಂಗ್ಲೀಷು 45, ಮ್ಯಾಥ್ಸು ಸೈನ್ಸ್ ನೋಡಿ ಇಲ್ಲಿ 351, 351 ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಸೊ ಜೀವ ವಿಜ್ಞಾನ 76 ಇದೆ, ಸೋಷಿಯಲ್ ಸ್ಟಡೀಸು 55 ಇದೆ, ಹಾಗೆಯೇ ಕಂಪ್ಯೂಟರ್ ಬಂದುಬಿಟ್ಟು 47 ಇದೆ. ಸೊ ಟೋಟಲ್ ಆಗಿ 763 ಹುದ್ದೆಗಳು. ಓಕೆ, ಸೊ ಇದಿಷ್ಟು ಏನು GPSRಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದ್ದಾವೆ ಅಂತ. ಸೊ ಹೋಪ್ ನಾನು ಎಲ್ಲ ಜಿಲ್ಲೆಗಳನ್ನ ಕವರ್ ಮಾಡಿದ್ದೀನಿ. ಯಾವುದಾದ್ರೂ ಬಿಟ್ಟು ಹೋಗಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನೆಕ್ಸ್ಟು ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.